ಸರ್ಕಾರದ ಆಸ್ತಿ ಮುಟ್ಟುಗೋಲಿಗೆ ಅಧಿಕಾರಿಯೇ ಕಿರಿಕ್ ಮಾಡಿಕೊಂಡಿದ್ದಾರೆ. ಕಳ್ಳರ ಪರ ನಿಂತ್ರ ಬಾಣಸವಾಡಿ ಎಸಿಪಿ ಉಮಾಶಂಕರ್ ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿರುವಂತಹ ಆರೋಪ. ಎಚ್ಬಿಆರ್ ಲೇಔಟ್ನಲ್ಲಿ ಮನೆ ನಿರ್ಮಿಸಿದ ಪ್ರಭಾಕರ್ ಆರ್ಡರ್ ಪಡೆದು ತೆರವಿಗೆ ಹೋಗಿದ್ದ ಬಿಡಿಎ ಅಧಿಕಾರಿಗಳು ಬಿಡಿಎ ಜಾಗದಲ್ಲಿ ಅಕ್ರಮವಾಗಿ ಮನೆ ನಿರ್ಮಾಣ ಮಾಡಿರುವಂತಹ ಆರೋಪ. ಎಚ್ಬಿಆರ್ ಲೇಔಟ್ನಲ್ಲಿ ಮನೆ ನಿರ್ಮಿಸುತ್ತಿದ್ದ ಪ್ರಭಾಕರ್ ಆರ್ಡರ್ ಪಡೆದು ತೆರವಿಗೆ ಹೋಗಿದ್ದ ಬಿಡಿಎ ಅಧಿಕಾರಿಗಳು ತೆರವು ಕಾರ್ಯಾಚರಣೆ ವೇಳೆ ಸ್ಥಳಕ್ಕೆ ಬಂದ ಎಸಿಪಿ ಅಡ್ಡಗಾಲು. ದೂರು ಬಂದಿದೆ, ಡಾಕ್ಯುಮೆಂಟ್ಸ್ ತಗೊಂಡು ಬನ್ನಿ ಅಂತ ಆವಾಜ್. ಇಂಜಿನಿಯರ್ ಯಾರು ಹೋಗಿದ್ದಾನಲ್ಲ ಒಬ್ಬ, ಆಯ್ತಾ ಸ್ಟಾಪ್ ಮಾಡಿ, ಏನು ಕೆಲಸ ಆಗಬಾರ್ದು. ಶಿವಪ್ಪ, ಆ ಡ್ರೈವರ್ ಯಾರು ಇದ್ದಾರಲ್ಲ, ಕೀ ತಗ. ಮಂಜು, ಈಗ ಇನ್ಸ್ಟ್ರಕ್ಷನ್ ಬಂದಿದೆಯಲ್ಲಪ್ಪ ನಿಮಗೆ, ಹೇಳಿದಾರಿಲ್ಲ ನಿಮ್ಮ ಹೆಸರು? ಹಾಂ, ಯಾರು ನೀವೇನಾ ಎಕ್ಸಿಕ್ಯೂಟಿವ್? ಪೇಪರ್ಸ್ ಏನಿದೆ ಒರಿಜಿನಲ್ಸ್ ಕೊಡಿ. ನೀವು ಹೊಡೆಯಕ್ಕೆ ಬಂದಿದ್ದೀರ, ಗೊತ್ತಾಯ್ತಲ್ಲ? ಸುಮ್ಮನೆ ಇಲ್ಲಿ ತರಲೆ ಮಾಡಬೇಡಿ. ಲ್ಯಾಂಡ್ ಆರ್ಡರ್ ಆದರೆ ನಾವು ಒಳಗೆ ತಗೊಂಡು ಹೋಗ್ತೀನಿ, ಗೊತ್ತಾಯ್ತಲ್ಲ? ಒಂದು ಇನ್ಸ್ಟ್ರಕ್ಷನ್ ಮೇಲಿಂದ ಬಂದಮೇಲೂ ನೀವು ಕತೆ ಹೇಳಿದ್ರೆ ನೀವು ಕತೆ ಏನು ಹೇಳ್ತಿಲ್ಲ ಸರ್. ಇನ್ನೇನು ಅದು ಸರ್ವೆ ನಂಬರ್ ಬೇರೆ ಇತ್ತು. ನಿಮಗೆ ಧೈರ್ಯ ಇದ್ರೆ ಬಂದು ಹೊಡಿಬೇಕಿತ್ತು ರೀ. ಅವಾಗಲೇ ನೀವೇನು ಪೊಲೀಸ್ ಅಷ್ಟೇನು ಕೇಳಿಲ್ಲ ನೀವು? ತೊಗೊಂಡಿದ್ದೀವಿ ಸರ್, ನಿಮ್ಮ ಪ್ರೊಟೆಕ್ಷನ್. ಹಾಂ, ಅದನ್ನೇ ಹೇಳ್ತಾ ಇರೋದು. ಅದಕ್ಕೆ ಈಗ ನೋಡ್ರಿ, ನಾನು ಹೇಳ್ತಾ ಇದ್ದೀನಿ, ಆಸ್ ಎ ಸಿ ಪಿ ಜುಡಿಷನ್ ಎಸಿಪಿ, ನೀವು ಏನಿದೆ ಡಾಕ್ಯುಮೆಂಟ್ ತಗೊಂಡು ಸ್ಟೇಷನ್ಗೆ ಬನ್ನಿ, ಗೊತ್ತಾಯ್ತಲ್ಲ? ನಿಮ್ಮ ಡಾಕ್ಯುಮೆಂಟ್ ತಗೊಂಬರ್ರಿ, ಅವ್ರು ತರಿಸ್ತೀವಿ. ಆಯ್ತು, ತರ್ತೀವಿ. ಆಯ್ತು, ತೊಗೊಂಬರ್ತೀವಿ, ತರಿಸ್ತೀವಿ. ಅವ್ರದ್ದು ನಮ್ಗೆ ಇನ್ಸ್ಟ್ರಕ್ಷನ್ಸ್ ಇದೆ, ಆ ಪೇಪರ್ಸ್ ಕಲೆಕ್ಟ್ ಮಾಡ್ಕೊಳ್ಳಿ, ಲಾಸ್ಟ್ ಸೆಕ್ಷನ್ ಹತ್ರ ಚೆಕ್ ಮಾಡಿಸಿ. ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ಓಕೆ, ದಟ್ಸ್ ವೈ ಐ ಆಮ್ ಆಸ್ಕಿಂಗ್. ಅದೇ ಪೇಪರ್ಸ್ ಕೊಡ್ಲಿ ಅವರು. ಒಂದು ಜುಡಿಷನ್ ಇವರು ಮಿನಿಸ್ಟರ್ ಫೋನ್ ಮಾಡಿ ಹೇಳ್ತಾ ಇದ್ದಾರೆ, ಸುಮ್ಮನೆ ಹೋಗ್ತಾರೆ, ನೀವು ನಿಮ್ಮ ಪಾಡಿಗೆ ನೀವು ಮಾಡ್ತಾ ಇದ್ರೆ. ಇರಪ್ಪ, ಆಯ್ತು, ನಿಂದೇನಿದೆ ತಗೊಂಬ, ನಿಂದು ತಗೊಂಬ.